Good morning everyone. My model name is Sentence Bank. This is my book. This is my bag. This is my pen. This is my ball. Right. So, ಇನ್ನೊಂದು ಪ್ಲೇಸ್ ಅದನ್ನು ನೋಡು. That is my box. That is my bottle. That is my ಕವಿಗಳ ಬಗ್ಗೆ ಹೇಳುತ್ತೇನೆ. ಇವರು ಕುವೆಂಪು. ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ವರ್ಷ 1967. ಅವರ ಕೃತಿ ಶ್ರೀ ನಾರಾಯಣ. ನನ್ನ ಹೆಸರು ವೈಷ್ಣವಿ. ನಾನು ಮಣ್ಣಿನಿಂದ ಮಾಡಿದ್ದೇನೆ. ಕಣ್ಮರಿ ಆಗುತ್ತಿರುವ ಸಾಮಗ್ರಿಗಳನ್ನು ನಾನು ಮಾಡಿದ್ದೇನೆ. ಇದು ಬೀಸುವ ಕಲ್ಲು, ಇದು ಕುಟ್ಟುವ ಕಲ್ಲು, ಇದು ಬ್ಯಾಳೆಯ ರುಬ್ಬೋದು, ಇದು ಬ್ಯಾಳೆ ರುಬ್ಬೋದು. Opposite girl. My always never girl boy up down on off day night big small. Thank you for that. This is a tree and that is a tree. This is a ball, that is a ball. This is a house, that is a house. This is a book and that is a book. Thank you. 90 ಡಿಗ್ರಿಗೆ ಸಮವಾಗಿರುತ್ತದೆ. ಇದು ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆ. ಇದು ಸರಳ ಕೋನ 180 ಡಿಗ್ರಿಗೆ ಸಮವಾಗಿರುತ್ತದೆ. ಇದು ಸರಳ ಅಧಿಕ ಕೋನ 180 ಡಿಗ್ರಿಗಿಂತ ಹೆಚ್ಚು 160 ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆ. ಇದು ಪೂರ್ಣ ಕೋನ 360 ಡಿಗ್ರಿಗೆ ಸಮವಾಗಿರುತ್ತದೆ. ನನ್ನ ಹೆಸರು ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಜ್ವಾಲಾಮುಖಿಯನ್ನು ಮಾಡಿದ್ದೇನೆ. ಅಥವಾ ಜ್ವರಗಳಿಂದಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಭಾಗವು ಹೊರಬರುವುದಕ್ಕೆ ಜ್ವಾಲಾಮುಖಿ ಎಂದು ಕರೆಯುವರು. ಬರ್ತು ಸರ್ ಚಂದ ಜ್ವಾಲಾಮುಖಿ. ನಾನು ವಿಜ್ಞಾನದಲ್ಲಿ ವಾಟರ್ ಪ್ಯೂರಿಫಿಕೇಶನ್ ಮಾಡಿದ್ದೇನೆ. ನೀರು ಬೇಕೇನು ಬೇಕು? ನೀರು ಕೊಡು ಮಾಡೋದು. ಇಲ್ಲಿ ನಾವು ನಾವಿಲ್ಲಿ ಗಲೀಜು ನೀರು ಹಾಕಿದವರು ಇಲ್ಲಿ ನಾವು ಥೋಡೆ ಗಲೀಜು ನೀರು ಹಾಕಿದ್ರು, ಇಲ್ಲಿ ಥೋಡೆ ಪ್ಯೂರಿಫಿಕೇಶನ್ ಹಾಕೋತಾ ಸ್ವಚ್ಛಾಗಿ ನಮಗೆ ಸಿಗ್ತದೆ. ನಾನು ಮಾಡಿದ ಶುದ್ಧ ಸಮೀಕರಣ ನಿತ್ಯ ಸಮೀಕರಣ. A plus B whole square ಸಮನಾಗಿದೆ A square plus B square plus 2AB A square plus B whole A square plus B square minus 2AB. ರೈಟ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾವುದು? ಕನ್ನಡ ವ್ಯಾಕರಣ, ಕನ್ನಡ ವರ್ಣಮಾಲೆಗಳು, ಹೇಳು. ಇದ್ರ ಬಗ್ಗೆ ಹೇಳು. ಒಂದ್ರ ಬಗ್ಗೆ ಹೇಳು. ಕನ್ನಡ ದೀರ್ಘ ಸ್ವರ, ಗುಣಿತಾಕ್ಷರಗಳು, ಸಜ
ವಿಜಾತಿ ಸಂಯುಕ್ತಾಕ್ಷರಗಳು. ನಾನು ಹೇಳುತ್ತಿರುವ ಸಮತಲಾಕೃತಿಗಳ ಬಗ್ಗೆ. ಒಂದರೊಂದು ಆಯ್ಕೆ ಆಗುವ ಮತ್ತು ಅಳತೆಗಳನ್ನು ಸಮನಾಗಿರುವ ಆಕೃತಿಗಳನ್ನು ಸೌಮಿತಿ ಆಕೃತಿಗಳೆನ್ನಲಾಗುತ್ತದೆ. ಚೌಕ ಇದು ಒಂದರೊಂದು ಹಬ್ಬಿಕೊಳ್ಳುವುದರಿಂದ ಇದನ್ನು ಚೌಕ ಎನ್ನುತ್ತಾರೆ, ಸಮವಾಗಿರುತ್ತದೆ. Good morning everyone. My name is Saraswati. Our name is C group. My model name opposite words. happy, sad, Small, big, hot, cold, day, night, up, down. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಸಂದೀಪ್. ನಾನು ಮಳೆ ಕೊಯ್ಲಿನ ಚಿತ್ರವನ್ನು ಮಾಡಿದ್ದೇನೆ. ನೀರು ನಿಂತಾಗ ಇದು ಬರ್ತಾರೆ ಸರ್. ಇವತ್ತು ದಿನನಿತ್ಯ ಬಳಸುತ್ತೇವೆ. ವೆರಿ ಗುಡ್. ಮೇಲ್ಚಾವಣೆಯ My name is Mandula. 8th class. Our group, B group. Our model name is take of sentence. Review sentence. Interrogative sentence. Our model name is types of verbs, sir. The first one the regular verb, second one irregular verb. For example, eat and ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಮೊದಲನೆಯದಾಗಿ ಗೋಳ. ಗೋಳದ ಘನಫಲ 4/3 ನಾನು ಮಾಡಿರುವ ಆಸಿಡ್ ಬೇಸ್ ಬಗ್ಗೆ ಇದನ್ನು ಮೈಕ್ ಇಟ್ಕೋಬೇಕಾ? ಸರಿ ಹಾಕಿ ಹುಷಾರು. ಅಣ್ಣ ಮಠದ ಹುಡುಗಿಗೆ ಕ್ಲಾಸಿಕ್ ಅಡಿಗೆ. ಮೊದಲು ಲಿಟ್ಮಸ್ ಪೇಪರ್ ತಗೊಂಡು ನೀರಿನಲ್ಲಿ ಎದ್ದಿದಾಗ ಆಮೇಲೆ ಬೇಸ್ನಲ್ಲಿ ಹಾಕಬೇಕು. ಇದರ ಬಣ್ಣ ಚೇಂಜ್ ಆಗುತ್ತದೆ. ಆಮೇಲೆ ಇನ್ನೊಂದು ಲಿಟ್ಮಸ್ ಪೇಪರ್ ಅನ್ನು ತಗೊಂಡು ಆಸಿಡ್ನಲ್ಲಿ ಹಾಕಬೇಕು. ಇದರ ಬಣ್ಣ ಬದಲಾಗುವುದಿಲ್ಲ. ಕೊಂಡು ಟರ್ಮೆರಿಕ್ ಸೊಲ್ಯೂಷನ್ ಅಲ್ಲಿ ಹಾಕಿದಾಗ ಇದರ ಬಣ್ಣ ಬದಲಾಗುವುದಿಲ್ಲ. ಥ್ಯಾಂಕ್ ಯು. ನನ್ನ ಹೆಸರು ಸುಪ್ರಿಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾಡೆಲ್ ಏನೆಂದರೆ ದ್ವಿತೀಯ ಸಂಶ್ಲೇಷಣೆ. ದ್ವಿತೀಯ ಸಂಶ್ಲೇಷಣೆ ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರುಗಳಿಂದ ಸಕ್ಕರೆಯನ್ನು ಸಂಶ್ಲೇಷಿಸಿ ಆಮ್ಲಜನಕವನ್ನು ರಾಸಾಯನಿಕ ಸಮೀಕರಣ.
ರಾಸಾಯನಿಕ ಸಮೀಕರಣ ಇಂಗಾಲದ ಡೈಆಕ್ಸೈಡ್ ಪ್ಲಸ್ ನೀರು ಬೆಳಕಿನ ಶಕ್ತಿ ಪ್ಲಸ್ ಗ್ಲೂಕೋಸ್ ಪ್ಲಸ್ ಆಮ್ಲಜನಕ ಪ್ಲಸ್ ನೀರು. ಧನ್ಯವಾದ. ನೆಕ್ಸ್ಟ್ ಕೊಡೋಕೆ ನನ್ನ ತಂಡದ ಹೆಸರು ಬ್ರಹ್ಮಗುಪ್ತ. ನಾನು ನೀರಿನ ಬಗ್ಗೆ ಹೇಳುತ್ತಿದ್ದೇನೆ. ವಲಯವಂತ ಪ್ರಾಣಿಗಳು ವಿವಿಧ ಬಗೆಯ ಆವಾಡಿಸುವ ಸಿಹಿ ನೀರು, ಉಪ್ಪು ನೀರು ಮತ್ತು ನೆಲದ ಮೇಲೆ ಕಂಡುಬರುತ್ತದೆ. ನನ್ನ ಹೆಸರು ಅಂಜಲಿ. ನಾನು ನೀರಿನ ಬಗ್ಗೆ ಹೇಳುತ್ತಿದ್ದೇನೆ. ಮೀನು ಜಲವಾಸಿ ಪ್ರಾಣಿಗಳಾಗಿವೆ. ಮೀನು ಎರಡು ಕೋಣೆಗಳಿರುವ ಹೃದಯವನ್ನು ಹೊಂದಿದೆ. ಧನ್ಯವಾದಗಳು. ಇದು ಒಂದು ಗಣಿತದ ಸಂಭವನೀಯತೆಯಾಗಿದೆ. ಚಕ್ರವನ್ನು ತಿರುಗಿಸಿದಾಗ ಅವಿಭಾಜ್ಯ ಸಂಖ್ಯೆ ಬರುವ ಫಲಿತಾಂಶಗಳು. ಇವು ಒಟ್ಟು ಅವಿಭಾಜ್ಯ ಸಂಖ್ಯೆಗಳು 4, 4/10 ಮತ್ತು 2/5. ಸಮ ಸಂಖ್ಯೆಗಳು 4/10 ಮತ್ತು 2/5. ಧನ್ಯವಾದಗಳು. ಕಣಗಳ ಗಾತ್ರ ಚಿಕ್ಕದಾಗಿರುತ್ತದೆ. ಅವುಗಳನ್ನು ಬರಿಗಳಿಂದ ನೋಡಲು ಸಾಧ್ಯವಿಲ್ಲ, ಆದರೆ ಬೆಳಕಿನ ಕಿರಣಗಳನ್ನು ಚದುರಿಸುತ್ತದೆ. ಇದನ್ನು ಟಿಂಡಲ್ ಪರಿಣಾಮ ಎನ್ನುತ್ತಾರೆ. ಅನುರೂಪ ಕೋನಗಳು ಸಮವಾಗಿರುತ್ತವೆ. ಎರಡು ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. 2 ಪರ್ಯಾಯ ಕೋನಗಳು ಸಮವಾಗಿರುತ್ತವೆ. 2 ಅನುರೂಪ ಕೋನಗಳು ಸಮವಾಗಿರುತ್ತವೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಗ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ನನ್ನ ಹೆಸರು ವೈಷ್ಣವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿರುವ ಸ್ಕೂಲ್ ಬಗ್ಗೆ ಹೇಳ್ತಿದ್ದೆ. ಮಗುವಿನ ಸಾಮಾನ್ಯೀಕರಣದಲ್ಲಿ ಪಾತ್ರ ವಹಿಸುವುದು ವೈಯಕ್ತಿಕ ಪ್ರಭಾವಕ್ಕೆ ಮಗುವಿನ ಶಿಕ್ಷಣದಿಂದ ಮಗುವಿನ ವರ್ತನೆ, ಜ್ಞಾನ, ಶೀಲ ಮತ್ತು ಮನೋಭಾವನೆಗಳನ್ನು ರೂಪಿಸಿಕೊಳ್ಳುತ್ತದೆ. ನನ್ನ ಹೆಸರು ಸೋಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಹಾಲಳ್ಳಿಕೆ. ಇವತ್ತು ನಾನು ಸೈನ್ಸ್ ಬಗ್ಗೆ ಹೇಳುತ್ತಿದ್ದೇನೆ. ವಸ್ತುವಿನ ಸ್ಥಿತಿಗಳು. ಇದರಲ್ಲಿ ಬರುವ 3 ಸ್ಥಿತಿಗಳು: ಘನ, ದ್ರವ, ಅನಿಲ. ಘನದಲ್ಲಿ ಕಣಗಳು ಒತ್ತೊತ್ತಾಗಿರುತ್ತವೆ. ದ್ರವದಲ್ಲಿ ಕಣಗಳು ಬಿಡಿಬಿಡಿಯಾಗಿರುತ್ತವೆ. ಅನಿಲದಲ್ಲಿ ಕಣಗಳು ಇನ್ನೂ ಬಿಡಿಬಿಡಿಯಾಗಿರುತ್ತವೆ. ಘನದ ಎಕ್ಸಾಂಪಲ್ ಕಲ್ಲು, ದ್ರವದ ಎಕ್ಸಾಂಪಲ್ ನೀರು, ಅನಿಲದ ಎಕ್ಸಾಂಪಲ್ ಹೊಗೆ. My project name is present continuous tense. Example: he is cleaning the table. The king was sleeping in the palace. Ram was sleeping English. She was cooking food. I am playing. Catched him, but I didn't care. ನನ್ನ ಹೆಸರು ಹರ್ಷಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕನ್ನಡ ಬಗ್ಗೆ ಲೈಟ್ ಆನ್ ಆಗುತ್ತದೆ. ತ್ರಿಭುಜ ಆಯತಗಳ ಟಚ್ ಮಾಡಿದ್ರೆ ಲೈಟ್ ಆನ್ ಆಗುವುದಿಲ್ಲ. ಚೌಕ 3 ಬಾಹುಗಳಿಂದ ಅಗತ್ಯವಾದ ಸಮತಲಾಕೃತಿಯಾಗಿದೆ. ತ್ರಿಭುಜ ಡಿಗ್ರಿ ಆಗಿದೆ. ನನ್ನ ಹೆಸರು ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮ್ಯಾಥ್ಸ್ ಮಾಡೆಲ್ ಮಾಡಿದ್ದೇನೆ. ಸಮಾಂತರ ಕೃತಿಗಳು. ಮೊದಲನೆಯಾಗಿ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು. ಎರಡನೇದಾಗಿ ಆಯತ ವಿಸ್ತೀರ್ಣ ಉದ್ದ ಇಂಟು ಅಗಲ. ಸಮಾಂತರ ಚತುರ್ಭುಜ ವಿಸ್ತೀರ್ಣ. ಧನ್ಯವಾದ. ನನ್ನ ಹೆಸರು ಸೌಂದರ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸೂಕ್ಷ್ಮ
ಸೂಕ್ಷ್ಮದರ್ಶಕಗಳ ಬಗ್ಗೆ ಹೇಳುತ್ತಿದ್ದೇನೆ. ಬರಿಗಣ್ಣಿಗೆ ಕಾಣಿಸಲಾಗದ ವಸ್ತುಗಳನ್ನು ವೀಕ್ಷಿಸಲು ಉಪಯೋಗಿಸುವ ಸಾಧನಕ್ಕೆ ಸೂಕ್ಷ್ಮದರ್ಶಕ ಎನ್ನುತ್ತಾರೆ. ಹೀಗೆಂದರೆ ಸೂಕ್ಷ್ಮದರ್ಶಕದಲ್ಲಿ ಸೂಕ್ಷ್ಮವಾದ ಕಣಗಳು ಸೊಟ್ಟದಾಗಿ ದೊಡ್ಡದಾದ ಗೋಚರಿಸುತ್ತದೆ. ನನ್ನ ಹೆಸರು ಪಾರ್ವತಿ. ನಾನು 9ನೇ ತರಗತಿ ಮಾಡಿದ್ದು ಇದರ ಮಾರ್ಗಗಳು 4 ತ್ರಿಜ್ಯ ವೃತ್ತಾಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವನ್ನು ಸೇರಿಸುವ ರೇಖಾಖಂಡವೇ ತ್ರಿಜ್ಯ. ವ್ಯಾಸ ಗಣಿತದ ಆವೃತ್ತಿಗಳ ನಮ್ಮ ಜೀವನದಲ್ಲಿ ತುಂಬಾ ಉಪಯೋಗವಾಗುವ ಉದಾಹರಣೆಗೆ ಆಕೃತಿಗಳ ಉದಾಹರಣೆಗೆ ಈ ಇರುವ ಮಾಧುರಿಯ ಗಣಿತದ ಆಕೃತಿಗಳಿಂದ ತಯಾರಾದ ಮಾಧುರ್ಯ ಆಗಿದೆ. ಬೆಳಗಿನ ಚಾರಣ ಜಯಪುರ ಕಾಟ ಮೂಗುಗಿ ತೊಡುಗಿ ಸಮಾನತೆಯ ಹಕ್ಕಿನ ಬಗ್ಗೆ ಹೇಳುತ್ತಿದ್ದೇನೆ. ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ. ಪ್ರಜಾಪ್ರಭುತ್ವ ಯಶಸ್ಸಿಗೆ ಈ ಹಕ್ಕು ಅಗತ್ಯವಾಗಿದ್ದು ಶಾಸನಾತ್ಮಕ, ಸಾಮಾಜಿಕ, ಆರ್ಥಿಕ ಸಮಾನತೆ ಕಲ್ಪಿಸಲಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿಗಿಂತಲೂ ಶ್ರೇಷ್ಠರಲ್ಲ.
ನನ್ನ ಹೆಸರು ಲತೀಫ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಪ್ಪು ಮಣ್ಣಿನ ಬಗ್ಗೆ ಹೇಳುತ್ತಿದ್ದೇನೆ. ಜೋಳ, ಗೋಧಿ, ಎಣ್ಣೆ ಪ್ರಮುಖ ಬೆಳೆಗಳಿಗೆ ಸೂಕ್ತವಾಗಿದೆ. ಓಕೆ. ನನ್ನ ಹೆಸರು ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೆಂಪು ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಭತ್ತ, ಕಬ್ಬು, ಹತ್ತಿ, ಒಣ ಸೂಕ್ತವಾಗಿದೆ. ಚಂಪಿಟಿಗೆ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಕಾಫಿ, ಟೀ ಮುಂತಾದವುಗಳು ತೋಟಗಾರಿಕೆ ಬೆಳೆಗಳಿಗೆ ಬಹು ಸೂಕ್ತ. ಇದು ಪರೀಕ್ಷೆಗೆ ಬರುವ 4 ಅಂಕದ ಪ್ರಶ್ನೆಯಾಗಿದೆ. ಮೇಲ್ಶ್ರಮಯ ಹೇಳಿಕೆ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಸೇರಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ 2 ಸರಳ ರೇಖೆಯು ಉಳಿದೆರಡು ಬಾಹುಗಳಿಗೆ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನನ್ನ ಹೆಸರು ಕೃಷ್ಣ. ತಂದೆ ಹೆಸರು ಅಶೋಕ್. ನಾನು 10ನೇ ಕ್ಲಾಸಲ್ಲಿ ಓದುತ್ತಿದ್ದೇನೆ. ನಾನು ಗೋಪಾಲ್ ಕೃಷ್ಣ ಗುಪ್ಪಗೆ ಬಗ್ಗೆ ಹೇಳುತ್ತಿದ್ದೇನೆ. ಗೋಪಾಲ್ ಕೃಷ್ಣ ಗುಪ್ಪಗೆ 9ನೇ ಮೇ 1866ರ 1945 ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ಸಿನ ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಕೆ, ಪಂಚಮಿ ದೆಸೆಯಿಂದ, ಸೃಷ್ಟಿ ಅ, ಸಪ್ತಮಿ ಅಲ್ಲಿ, ಸಂಬೋಧನ ಆ. ರೋಧಕಗಳು 2 ರೀತಿಯಲ್ಲಿ ಜೋಡಿಸಲಾಗುತ್ತದೆ. ಅವುಗಳೆಂದರೆ ಸರಣಿ ಕ್ರಮ ಮತ್ತು ಸಮಾಂತರ ಕ್ರಮ. ಸರಣಿ ಕ್ರಮದಲ್ಲಿ ರೋಧ ಹೆಚ್ಚಾಗಿರುತ್ತದೆ, ಆದ್ದರಿಂದ ವಿದ್ಯುತ್ ಪ್ರವಾಹ ಕಡಿಮೆಯಾಗಿರುತ್ತದೆ. ಸಮಾಂತರ ಜೋಡಣೆಯಲ್ಲಿ ರೋಧಕ ಕಡಿಮೆಯಾಗಿರುತ್ತದೆ, ಆದ್ದರಿಂದ ವಿದ್ಯುತ್ ಪ್ರವಾಹ ಕಡಿಮೆಯಾಗಿರುತ್ತದೆ. ಅವಲಂಬಿಸುವ ಅಂಶಗಳು. ಇದು ತ್ರಿಕೋನಮಿತಿಯ ಅನ್ವಯಕ್ಕೆ ಸಂಬಂಧಿಸಿದ ಮಾದರಿಗಳು. ದೃಷ್ಟಿರೇಖೆ ಮತ್ತು ಅಡ್ಡರೇಖೆ ನಡುವೆ ಏರ್ಪಟ್ಟ ಕೋನವನ್ನು ಸೃಷ್ಟಿಸುತ್ತಿರುವ ಬಿಂದುವಿನ ಮೂಲಬಿಂದು ಎಂದು ಕರೆಯಲಾಗುತ್ತದೆ. ಗಾಂಧೀಜಿಯವರು ಅಕ್ಟೋಬರ್ 2, 1819 ಗುಜರಾತ್ ರಾಜ್ಯದ ಪೋರಬಂದರದಲ್ಲಿ ಜನಿಸಿದ್ದರು. ತಂದೆ ಕರ್ಮಚಂದ್ ಗಾಂಧಿ, ತಾಯಿ ಪುತ್ಲಿಬಾಯಿ, ಪತ್ನಿಯ ಹೆಸರು ಕಸ್ತೂರ್ಬಾ ಗಾಂಧಿ. ನನ್ನ ಹೆಸರು ನಿಖಿತಾ. ನಾನು ಗಾಂಧೀಜಿಯವರ ಬಗ್ಗೆ ಹೇಳುತ್ತಿದ್ದೇನೆ. ಭಾರತದ ಸ್ವಾತಂತ್ರ್ಯ ಹೋರಾಟದ 1920ರಿಂದ 1947ರ ಕಾಲವೆಂದು ಗಾಂಧಿ ಯುಗವೆಂದು ಗುರುತಿಸಲಾಗಿದೆ. ಗಾಂಧೀಜಿಯವರು ತಮ್ಮ ಹೋರಾಟದ ಪರೋಕ್ಷ, ಪ್ರಮುಖ ಪ್ರತಿರೋಧ, ಅಹಿಂಸೆ ಮತ್ತು ಸತ್ಯಾಗ್ರಹವನ್ನು ಪ್ರಮುಖ ತಂತ್ರಗಳನ್ನಾಗಿ ಬಳಸಿಕೊಂಡರು. ನನ್ನ ಹೆಸರು ಸೋನಿಯಾ. ನಾನು 10ನೇ ತರಗತಿಯಿಂದ ಓದುತ್ತಿದ್ದೇನೆ. ನಾನು ಗಾಂಧೀಜಿ ಬಗ್ಗೆ ಹೇಳುತ್ತಿದ್ದೇನೆ. ತಮ್ಮ ಸಿದ್ಧಾಂತಗಳನ್ನು ಅವರ ಯಂಗ್ ಇಂಡಿಯಾ ಕಂಪನಿಯಲ್ಲಿ ಪತ್ರಿಕೆಯಲ್ಲಿ ಸತ್ಯಾಗ್ರಹವು ಇವರ ಹೋರಾಟದ ಪ್ರಮುಖ ಅಸ್ತ್ರವಾಯಿತು. ನನ್ನ ಹೆಸರು ಖುಷಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂಡದ ಹೆಸರು ಶ್ರೀನಿವಾಸ್ ರಾಮಾನುಜನ್. ಕ್ಷೇತ್ರ ಗಣಿತದ ಸೂತ್ರಗಳ ಬಗ್ಗೆ ಹೇಳುತ್ತಿದ್ದೇನೆ. ಇವು ಘನಾಕೃತಿಗಳು ಆಗಿವೆ. 3 ಆಯಾಮಗೊಳ್ಳುವ ಆಕೃತಿಗಳನ್ನು ಘನಾಕೃತಿಗಳು ಎನ್ನುವರು. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ A = πr ಬ್ರಾಕೆಟ್ r + l. ಶಂಕುವಿನ ಘನಫಲ B = πr² h/3. ನೆಕ್ಸ್ಟ್ ಬರ್ರಿ ಈ ಟೀಮಿಗೆ ಬರ್ರಿ.
ಟೈಮ್ ಆಗಿ ನಿದ್ರೆ ಹೋಗಿರೋ. ನನ್ನ ಹೆಸರು ನಿಖಿತಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂಡದ ಹೆಸರು ಯೂಕ್ಲಿಡ್. ಎರಡು ಶಾಸ್ತ್ರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಬಗ್ಗೆ ಹೇಳುತ್ತಿದ್ದೇನೆ. A1 ಭಾಗಿಲೆ A2 is not equal to B1 ಭಾಗಿಲೆ B2. ಛೇದಿಸುವ ರೇಖೆಗಳು ಒಂದು ಅಥವಾ ಅನನ್ಯ ಸ್ಥಿರ ಜೋಡಿ. ನನ್ನ ಹೆಸರು ಶಾಸ್ತ್ರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಆಯ್ಕೆಗಳ ರೇಖಾತ್ಮಕ ಬಗ್ಗೆ ಹೇಳುತ್ತೇನೆ. A1 ಭಾಗಿಲೆ A2 B1 ಭಾಗಿಲೆ B2 ಆಯ್ಕೆಗಳ ರೇಖೆ ಅಪರಿಮಿತ ಪರಿಹಾರ ಸ್ಥಿರ ಮತ್ತು ಅವಲಂಬಿತ ಜೋಡಿ. ನನ್ನ ಹೆಸರು ಸದನ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಮಾಂತರ ರೇಖೆ ಬಗ್ಗೆ ಓದುತ್ತಿದ್ದೇನೆ. ನಾನು ಆಯ್ದುಕೊಂಡಿರುವ ವಿಷಯ ಮುಂಗಾರಿನ ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಇರುತ್ತದೆ. ಭಾರತದಲ್ಲಿ ಒಟ್ಟು ವಾರ್ಷಿಕ ಮಳೆ 75% ಈ ಕಾಲದಲ್ಲಿ ಬೀಳುತ್ತದೆ. ನನ್ನ ಹೆಸರು ದಿಶಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಳೆಗಾಲ ಬಗ್ಗೆ ಹೇಳುತ್ತಿದ್ದೇನೆ. ಹಿಂಗಾರು ಮಳೆಗಾಲಕ್ಕೆ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಇರುತ್ತದೆ. ಈ ಅವಧಿಯಲ್ಲಿ ಭಾರತವು ರಾಷ್ಟ್ರೀಯ 13% ಮಳೆಯನ್ನು ಪಡೆಯುತ್ತದೆ. ಬಹುಪದೋಕ್ತಿಯ ಶೂನ್ಯತೆ 0 ಆಗಿದೆ, ಏಕೆಂದರೆ ನಕ್ಷೆಯು x ಅಕ್ಷವನ್ನು ಯಾವುದೇ ಬಿಂದುವಿನಿಂದ ಛೇದಿಸುವುದಿಲ್ಲ. ಬಹುಪದೋಕ್ತಿಯ ಶೂನ್ಯತೆ 1 ಆಗಿದೆ, ಏಕೆಂದರೆ ನಕ್ಷೆಯು x ಅಕ್ಷವನ್ನು ಒಂದೇ ಬಿಂದುವಿನಿಂದ ಛೇದಿಸುತ್ತದೆ. ನನ್ನ ಹೆಸರು ಸಂಜನಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಮಾಂತರ ರೇಖೆ ಬಗ್ಗೆ ಹೇಳುತ್ತಿದ್ದೇನೆ. A1 ಭಾಗಿಲೆ A2 B1 ಭಾಗಿಲೆ B2 is not equal to C1 ಭಾಗಿಲೆ C2. ಸಮಾಂತರ ರೇಖೆಗಳು ಪರಿಹಾರಗಳಿಲ್ಲ, ಅಸ್ಥಿರ ಜೋಡಿ. ನಿಖಿತಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂಡದ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. 1857ರಲ್ಲಿ ಭಾರತೀಯ ದಂಗೆಯು ಬ್ರಿಟಿಷ್ ವಿರುದ್ಧ ಕಂಪನಿಯ ದಂಗೆ ನಡೆಯಿತು. ನಾನು ವೀರ್ ಕುವರ್ ಸಿಂಗ್ ಅವರ ಬಗ್ಗೆ ಹೇಳಿದ್ದೇನೆ. ವೀರ್ ಕುವರ್ ಸಿಂಗ್ ಭಾರತೀಯ ಸಿಪಾಯಿ ದಂಗೆಯಲ್ಲಿ ಪ್ರಮುಖ ಪಾತ್ರ ಹೊಂದಿದ್ದರು. ಇವರು ಬಹುಮನಿ ಶಾ ಎಂದು ಕರೆಯುತ್ತಿದ್ದರು. ಇವರನ್ನು ಶಾ ಸಿಂಗ್ ಎಂದು ಕರೆಯುತ್ತಿದ್ದರು. ನನ್ನ ಹೆಸರು ಸುಹಾಸಿನಿ. ನಾನು 10ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಮಂಗಲ್ ಪಾಂಡೆ ಅವರ ಬಗ್ಗೆ ಹೇಳುತ್ತೇನೆ. ಮಂಗಲ್ ಪಾಂಡೆ 8 ಏಪ್ರಿಲ್ 1857ರಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹುತಾತ್ಮಗಾರರಾಗಿದ್ದು ಭಾರತದ ಮೊದಲ ಹೋರಾಟಗಾರರೆಂದು ಪ್ರಸಿದ್ಧರಾಗಿದ್ದಾರೆ. ನನ್ನ ಹೆಸರು ಸಿಂಚನಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬ್ರಿಟಿಷರ ವಿರೋಧ ಭಾರತೀಯರ ಹೋರಾಟ. ಭಾರತದ ಬ್ರಿಟಿಷ್ ವಿರೋಧ ಸ್ವಾತಂತ್ರ್ಯದ ಯುದ್ಧ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಭಾರತದ ಬ್ರಿಟಿಷ್ ಯುದ್ಧ ಬಹದ್ದೂರ್ ಶಾ ಭಾರತದ ಬ್ರಿಟಿಷ್ ಯುದ್ಧ ಎಂದು ಕರೆಯಲಾಗಿದೆ. ನನ್ನ ಹೆಸರು ಸತ್ಯವತಿ. ನಾನು 10ನೇ ತರಗತಿಯಲ್ಲಿ ಎರಡನೇ ಬಹದ್ದೂರ್ ಶಾ ಅವರಿಗೆ ಹೇಳುತ್ತೇನೆ. ಬಹದ್ದೂರ್ ಶಾ ಭಾರತೀಯ ಮೊಘಲ leader Dr. B.R. Ambedkar became chairman of directing committee. My name is Nikita. Dr. B.R. Ambedkar was the first law minister independent India because he had skills in the field of law and legislation. My name is Sonia. Savitribai Phule was the first lady teacher in India. At the same time, Gandhiji started ethic reform of society. Mahatma Phule was author of classless society and women's uplift. ನನ್ನ ಹೆಸರು ಖುಷಿ. ನಾನು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹೇಳುತ್ತಿದ್ದೇನೆ. ಗಾಂಧೀಜಿ ಅಕ್ಟೋಬರ್ 2, 1969ರಂದು ಗುಜರಾತ್ ರಾಜ್ಯದ
ನಿಮಗೆ ಮೂಲತಃ ಹೈಡ್ರೋಜನ್ ಅನಿಲ ಪರೀಕ್ಷೆಯ ಬಗ್ಗೆ ಹೇಳುತ್ತಿದ್ದೇನೆ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಉದಾಹರಣೆ, ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ವೆರಿ ಗುಡ್. From Naranpur for participating in this movement. So college students started a march to protest. My name is Prajwal. The march was on this meeting. There was very no slogan, no started. The student very walking in company. My name is Subhan. It was a cyclist. ನನ್ನ ಹೆಸರು ದೀಪಿಕಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂಡದ ಹೆಸರು ಯುಕ್ಲಿಡ್. ಎರಡು ಚರಾಚರಗಳಿರುವ ರೇಖಾತ್ಮಕ ಸಮೀಕರಣ ಬಗ್ಗೆ ಹೇಳುತ್ತಿದ್ದೇನೆ. A1 ಭಾಗಿಲೆ A2 is not equal to A1 ಭಾಗಿಲೆ A2 is not equal to B1 ಭಾಗಿಲೆ B2. ಛೇದಿಸುವ ರೇಖೆಗಳು ಒಂದು ಅಥವಾ ನೆರೆ ಸ್ಥಿರ ಜೋಡಿ. ಇದು ಛೇದಿಸುವ ರೇಖೆಗಳು. ನನ್ನ ಹೆಸರು ತ್ರಿಕೋನಮಿತಿಯ ಅಂಶ ಅನ್ವಯಕ್ಕೆ ತ್ರಿಕೋನಮಿತಿಯ ಅನ್ವಯಕ್ಕೆ ಸಂಬಂಧಿಸಿದ ಅಂಶಗಳು. ದೃಷ್ಟಿರೇಖೆ ಮತ್ತು ಅಡ್ಡರೇಖೆ ನಡುವೆ ಏರ್ಪಟ್ಟ ಕೋನವನ್ನು ವೀಕ್ಷಿಸುತ್ತಿರುವ ಬಿಂದುವಿನ ಮೂಲ ಬಿಂದುವನ್ನು ಕರೆಯಲಾಗುತ್ತದೆ. ನಾವು ಏನ್ ಮಾಡೇನಿ ಏನ್ ಹೇಳೋದು ಅಷ್ಟೇ ಹೇಳಿ ಚಲೋ. ಸುಮ್ಮನೆ ವಾಯು ಚಲನೆ ಸರಿ